ಬೆಂಗಳೂರು ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್ ಅಂತಂದರೆ BMRCL ಒಳಗಡೆ ಖಾಲಿ ಇದ್ದಾವೆ, ಏನೇನು ಹುದ್ದೆಗಳು ಖಾಲಿ ಇದ್ದಾವೋ ಅವುಗಳಿಗೋಸ್ಕರ ಅರ್ಜಿಗಳನ್ನು ಆಹ್ವಾನ ಮಾಡಲಾಗ್ತಾ ಇದೆ. 58 ಅಸಿಸ್ಟೆಂಟ್ ಸೆಕ್ಯೂರಿಟಿ ಆಫೀಸರ್ ಪೋಸ್ಟ್ಗಳನ್ನುವಂಥದ್ದು ಖಾಲಿ ಇದ್ದಾವೆ. ಅವುಗಳಿಗಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿ ಇದೆ. ಯಾರ್ಯಾರಿಗೆ ಇದೊಂದು ಇಂಟ್ರೆಸ್ಟ್ ಇದೆ ಎಲ್ಲ ಅಭ್ಯರ್ಥಿಗಳು ಕೂಡ ಈಗಲೇ ಅಪ್ಲೈ ಮಾಡಬಹುದಾಗಿ ಇದೆ. ಇದರ ಕುರಿತಾಗಿ ಇರುವಂತಹ ಎಲ್ಲ ಪ್ರಶ್ನೆಗಳಿಗೂ ನಾನು ಈ ವಿಡಿಯೋದೊಳಗಡೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದಕ್ಕೆ ಎಷ್ಟು ಸಂಬಳ ಅನ್ನುವಂಥದ್ದು ಇದೆ, ವಯೋಮಿತಿ ಏನು, ಒಟ್ಟು ಎಷ್ಟು ಪೋಸ್ಟ್ಗಳು ಇದ್ದಾವೆ, ಮತ್ತು ಸಂಬಳ ಆಗಿರ್ಬೋದು, ಹುದ್ದೆಯ ಹೆಸರು, ಪ್ರತಿಯೊಂದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯ ನಮಗೆಲ್ಲರಿಗೂ ಗೊತ್ತಿರೋ ರೀತಿಯಾಗಿ ಮೆಟ್ರೋ ಅನ್ನುವಂಥದ್ದು ಇಡೀ ವಿಶ್ವವನ್ನು ತಗೊಂಡ್ರೆ ಅತಿ ವೇಗವಾಗಿ ಬೆಳೀತಾ ಇರೋವಂತಹ ಒಂದು ಸಾರಿಗೆ ಸಂಸ್ಥೆ ಅಂತಲೇ ಹೇಳಬಹುದು. ಎಲ್ಲ ಕಡೆ ಬೆಳವಣಿಗೆ ಆಗ್ತಾ ಇದೆ ಇದು. ಸೊ ಹಾಗಾಗಿ ಯಾರ್ಯಾರೆಲ್ಲ ಬೆಂಗಳೂರು ಮತ್ತು ಕರ್ನಾಟಕದೊಳಗಡೆ ಉದ್ಯೋಗವನ್ನು ಪಡ್ಕೋಬೇಕು, ಉದ್ಯೋಗವನ್ನು ಹುಡ್ಕೊಬೇಕು ಅಂತ ಅಂದ್ಕೊಂಡಿದ್ದಾರೋ ಅವರೆಲ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬಹುದಾಗಿ ಇರುತ್ತೆ. ಈ ಹುದ್ದೆಗಳಿಗೆ ಏನು 58 ಪೋಸ್ಟ್ಗಳು ಖಾಲಿ ಇದ್ದಾವೆ, ಅಸಿಸ್ಟೆಂಟ್ ಸೆಕ್ಯೂರಿಟಿ ಆಫೀಸರ್ ಅಂತಂದರೆ ಸಹಾಯಕ ಭದ್ರತಾ ಅಧಿಕಾರಿಯ ಹುದ್ದೆಗಳು, ಅದಕ್ಕೆ ಒಳ್ಳೆಯ ಸಂಬಳ ಕೂಡ ಇರುತ್ತೆ. ಅದಕ್ಕೆ ಅರ್ಜಿಯನ್ನು ಆನ್ಲೈನಲ್ಲೂ ಕೂಡ ಅಪ್ಲೈ ಮಾಡಬಹುದಾಗಿ ಇರುತ್ತೆ. ಅದೇ ರೀತಿಯಾಗಿ ಆಫ್ಲೈನಲ್ಲೂ ಕೂಡ ಅರ್ಜಿಗಳನ್ನು ಅಪ್ಲೈ ಮಾಡಬಹುದಾಗಿ ಇರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನು ಈ BMRCL ಒಳಗಡೆ ಖಾಲಿ ಇರುವಂತಹ ಹುದ್ದೆಗಳ ಕುರಿತಾಗಿ ಕೆಲವೊಂದಷ್ಟು ಡೌಟ್ಗಳಿದ್ದಾವೆ, ಮತ್ತು ಕ್ವೆಶನ್ಸ್ಗಳಿದ್ದಾವೆ. ಅವುಗಳಿಗೆಲ್ಲ ಆನ್ಸರ್ ಮಾಡ್ತೀನಿ. ಇನ್ನು ಒಟ್ಟು ಎಷ್ಟು ಪೋಸ್ಟ್ಗಳಿದ್ದಾವೆ ಅಂದರೆ 58 ಪೋಸ್ಟ್ಗಳು ಇದ್ದಾವೆ. ಮತ್ತು ಈ ಒಂದು ಹುದ್ದೆ ಅನ್ನುವಂಥದ್ದು ಎಲ್ಲಿ ಅಂತ ಅಂದರೆ ಜಾಬ್ ಲೊಕೇಶನ್ ಎಲ್ಲಿ ಅಂತ ಅಂದರೆ ಬೆಂಗಳೂರಿನಲ್ಲಿ ಜಾಬ್ ಅನ್ನುವಂಥದ್ದು ಮಾಡಬೇಕಾಗಿ ಇರುತ್ತೆ. ಮತ್ತು ಇದರ ಒಂದು ಪೋಸ್ಟ್ ಹುದ್ದೆಯ ಹೆಸರು ಏನು ಅಂತ ಅಂದರೆ ಅಸಿಸ್ಟೆಂಟ್ ಸೆಕ್ಯೂರಿಟಿ ಆಫೀಸರ್ ಅಂತಂದರೆ ಸಹಾಯಕ ಭದ್ರತಾ ಅಧಿಕಾರಿ ಹುದ್ದೆ ಆಗಿರುತ್ತೆ. ಇನ್ನು ಎಷ್ಟು ತಿಂಗಳ ಸಂಬಳ ಇರುತ್ತೆ ಅಂತ ಅಂದರೆ 30,000ದಿಂದ 32,000ದವರೆಗೂ ಕೂಡ ತಿಂಗಳ ಸಂಬಳ ಅನ್ನುವಂಥದ್ದು ಇದೆ. ಒಳ್ಳೆಯ ಸಂಬಳ ಕೂಡ ಆಗಿರುತ್ತೆ ಇದು. ಇನ್ನು ಏಜ್ ರಿಲ್ಯಾಕ್ಸೇಷನ್ ಅಂತಂದರೆ ವಯೋಮಿತಿ ಏನಾದರೂ ಸಡಿಲಿಕೆ ಇದೆಯಾ ಅಂತ ಅಂದರೆ ಈ ಒಂದು ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಗಳ ಪ್ರಕಾರವಾಗಿ ಇರುತ್ತೆ. ಬ್ಯಾಂಗ್ಳೂರ್ ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಪ್ರಕಾರವಾಗಿ ಏಜ್ ರಿಲ್ಯಾಕ್ಸೇಷನ್ ಅನ್ನುವಂಥದ್ದು ಕೂಡ ಇರುತ್ತೆ. ಇನ್ನು ವಿದ್ಯಾರ್ಹತೆ ಕೂಡ ಅಷ್ಟೇ. ಈ ಒಂದು ಬ್ಯಾಂಗ್ಳೂರ್ ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಪ್ರಕಾರವಾಗಿ ಏನಿದೆಯೋ ಅದು ಇರುತ್ತೆ. ಎಜುಕೇಷನಲ್ ಕ್ವಾಲಿಫಿಕೇಷನ್ ಅನ್ನುವಂಥದ್ದು. ಇನ್ನು ಈ ಒಂದು ಪೋಸ್ಟ್ಗೆ ವಯೋಮಿತಿ ಏಜ್ ಲಿಮಿಟ್ ಅಂತ ಅಂದರೆ ಈ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ನೇಮಕಾತಿ ಅಧಿಸೂಚನೆಯ ಪ್ರಕಾರವಾಗಿ ಅಭ್ಯರ್ಥಿಯಾಗಿರುವಂಥವರಿಗೆ ಗರಿಷ್ಠ ವಯಸ್ಸು ಅನ್ನುವಂಥದ್ದು 62 ವರ್ಷಗಳು. ಅದು ಎಷ್ಟರಲ್ಲಿ ಅಂತ ಅಂದರೆ ಆಗಸ್ಟ್ 13, 2024 ಅವ್ರಿಗೆ ಗರಿಷ್ಠ ವಯಸ್ಸು ಅನ್ನುವಂಥದ್ದು 62 ವರ್ಷಗಳಾಗಿರುವಂಥದ್ದು. ಅಲ್ಲಿವರೆಗೂ ಮಾತ್ರ ಇರೋವಂಥದ್ದು ಈ ಒಂದು ಏಜ್ ಲಿಮಿಟ್ ಅನ್ನೋದು. ಇನ್ನು ಯಾವ ರೀತಿಯಾಗಿ ಇದಕ್ಕೆ ಆಯ್ಕೆಯನ್ನು ಮಾಡಿಕೊಳ್ತಾರೆ ಅಂತ ಅಂದರೆ ಆಯ್ಕೆ ಪ್ರಕ್ರಿಯೆ ಸೆಲೆಕ್ಷನ್ ಪ್ರಾಸೆಸ್ ಯಾವ ರೀತಿಯಾಗಿ ಇರುತ್ತೆ ಅಂದರೆ ಫಸ್ಟ್ ದೈಹಿಕ ಪರೀಕ್ಷೆ ಇರುತ್ತೆ, ಫಿಸಿಕಲ್ ಟೆಸ್ಟ್, ಆಮೇಲೆ ಹುದ್ದೆಗೆ ಬೇಕಾದಂತಹ ಅರ್ಹತೆ ಅಂದರೆ ಕ್ವಾಲಿಫಿಕೇಷನ್ ಮತ್ತು ಅನುಭವ ಎಕ್ಸ್ಪೀರಿಯನ್ಸ್ನ ಕೂಡ ಕೇಳ್ತಾರೆ. ಮತ್ತು ಇಂಟರ್ವ್ಯೂ ಇರುತ್ತೆ, ಸಂದರ್ಶನ ಅನ್ನುವಂಥದ್ದು. ಇನ್ನು ಯಾವ ರೀತಿಯಾಗಿ ಇದಕ್ಕೆ ಅಪ್ಲೈಯನ್ನು ಮಾಡಬಹುದು ಅಂತ ಅಂದರೆ ಈ ಒಂದು BMRCದು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದಕ್ಕೆ ಭೇಟಿಯನ್ನು ನೀಡಿ, ಅಂದರೆ ಆನ್ಲೈನಲ್ಲಿ ಅಪ್ಲೈಯನ್ನು ಮಾಡಬಹುದು, ಅರ್ಜಿಯನ್ನು ಹಾಕಬಹುದು. ನಂತರ ಅರ್ಜಿ ಹಾಕಿದ ನಂತರ ಅದರ ಪ್ರತಿಯನ್ನು ಮತ್ತು ಅದಕ್ಕೆ ಬೇಕಾಗಿರುವಂತಹ ದಾಖಲೆಗಳಿಗೆ ಸೆಲ್ಫ್ ಅಟೆಸ್ಟೇಟ್ ಮಾಡಿ
ಅದರ ಕಾಫಿ ಏನಿದೆ ಅದನ್ನು ಈ ಒಂದು ಆಫೀಸ್ಗೆ ಕಳಿಸಿಕೊಡಬೇಕಾಗಿ ಇರುತ್ತೆ. ನೀವು ಯಾವ ವಿಳಾಸಕ್ಕೆ ಕಳುಹಿಸಿಕೊಡಬೇಕು ಅಂದರೆ ಜನರಲ್ ಮ್ಯಾನೇಜರ್ HR, ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್, 3ನೇ ಮಹಡಿ, BMTC ಕಾಂಪ್ಲೆಕ್ಸ್, KH ರಸ್ತೆ, ಶಾಂತಿನಗರ, ಬೆಂಗಳೂರು 560027. ಇನ್ನು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಅಂತ ಅಂದರೆ ಸೆಪ್ಟೆಂಬರ್ 9ನೇ ತಾರೀಕು. ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಇದೇ ರೀತಿಯಾಗಿ ಉದ್ಯೋಗಾವಕಾಶಗಳ ಕುರಿತಾಗಿ, ನೇಮಕಾತಿಗಳು ಅವುಗಳ ಕುರಿತಾಗಿ ಎಲ್ಲ ವಿಡಿಯೋಸನ್ನು ಅಪ್ಲೋಡ್ ಮಾಡಲಾಗುತ್ತದೆ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.